ಇಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಾ? ಬಂದಿದೆಯಾ ಬಂದಿಲ್ವಾ ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿದೆಯಾ? ಏನು ತಲೆ ಕೆಡ್ಸ್ಕೊಬಿಡಿ. ಯಾಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ನೀವೇನಾದರೂ ಒಂದು ಗೃಹಲಕ್ಷ್ಮಿ ಹಣ ಪಡಿತಾರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಇರುತ್ತೆ, ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಇವಾಗ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ಏನು ಡೌಟ್ಸ್ ಬರಬಾರ್ದಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರಾ. ಇಲ್ಲಿ 2,000 ರೂಪಾಯಿ ಏನೋ ಪಡ್ಕೋತಾ ಇರಾ. 10ನೇ ಕಂತಿನ ಹಣದವರೆಗೂ ಕೂಡ ಆಗಲೇ ಹಣ ಬಂದಿದೆ. 10ನೇ ಕಂತಿನ ಹಣ ಇನ್ನೂ ಎಷ್ಟೊಂದು ಜನ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇರಾ. ಈ ತಿಂಗಳು ಕೊನೆ ಅಷ್ಟರಲ್ಲಿ ನಿಮ್ಗೆಲ್ಲರ ಖಾತೆಗೂ ಕೂಡ ಬರುತ್ತೆ, ನೀವೇನು ಕೂಡ ತಲೆ ಕೆಡ್ಸ್ಕೊಬೇಡಿ. ಮತ್ತೆ ಇಲ್ಲಿ ನಿಮಗೆ ಮೊದಲೇ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆದು 10ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ, ಹಾಗೆ ಎಲ್ಲರ ಖಾತೆಗೂ ಕೂಡ ಬರ್ತಿದೆ. ಆದರೆ ನೆನಪಿರಲಿ, 11ನೇ ಕಂತಿನ ಹಣ ಕರ್ನಾಟಕದಲ್ಲಿ ಇನ್ನೂ ಯಾರಿಗೂ ಕೂಡ ಒಬ್ರಿಗೂ ಕೂಡ ಬಂದಿಲ್ಲ. ಯಾಕೆ ಅಂದರೆ 11ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆನೇ ಆಗಿಲ್ಲ. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 11ನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಪಡ್ಕೋತಾ ಇರೋದು 2,000 ರೂಪಾಯಿ ಬರ್ತಿದೆ. ಇಲ್ಲಿ 10ನೇ ಕಂತಿನ ಹಣದವರೆಗೆ ಎಷ್ಟೊಂದು ಜನಕ್ಕೆ ಆಗಲೇ ಅಮೌಂಟ್ ಬಂದಿದೆ. ಮತ್ತು ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ 10ನೇ ಕಂತಿನ ಹಣ ಮಾತ್ರ ಬಂದಿಲ್ಲ, ಎಷ್ಟೊಂದು ಜನಕ್ಕೆ 8, 9 ಬಂದಿಲ್ಲ ಅಂತ ಹೇಳ್ತಾ ಇರಾ. ಇಲ್ಲಿ 10ನೇ ಕಂತಿನ ಹಣ ಬಂದಿಲ್ಲದಿರೋರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅಗತ್ಯಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಬರುತ್ತೆ. ಆದರೆ 8, 9 ನೀವು ಯಾರ್ಯಾರು ವೆಯ್ಟ್ ಮಾಡ್ತಾ ಇರಾ, ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಕಂಬೈನಾಗಿ ಈ ತಿಂಗಳು ಬರ್ಬೋದು, ಇಲ್ಲಾಂದರೆ ನಿಮಗೆ ತಿರ್ಗಾ ನೆಕ್ಸ್ಟ್ ತಿಂಗಳಿಗೆ ಜಂಪ್ ಆದರೂ ಕೂಡ ಆಗ್ಬೋದು. ಯಾಕೆಂದರೆ ಪೆಂಡಿಂಗ್ ಇರೋರಿಗೆ ಸಮಸ್ಯೆ ಆಗ್ತಾ ಇರೋದು. ಏನು ಸಮಸ್ಯೆ ಇಲ್ಲದೆ ಹಣ ಪಡ್ಕೋತಾ ಇರಲ್ಲ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಆರಾಮಾಗಿ ಹಣನ ಪಡ್ಕೋತಾ ಇದ್ದಾರೆ. ಮತ್ತು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಅಪ್ಡೇಟ್ಸ್ಗಳನ್ನ ನೀಡಿದ್ದಾರೆ, ಮತ್ತು ಕೆಲವು ಏನು ಅಪ್ಡೇಟ್ಸ್ಗಳು ಓಡಾಡ್ತಿದೆ ಅದ್ರ ಬಗ್ಗೆಯೂ ಕೂಡ ಅವ್ರು ನೋಟ್ ಡೌನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಯಾರ್ದು ಪೆಂಡಿಂಗ್ ಅಮೌಂಟ್ ಇದೆಯಲ್ಲ ಅದನ್ನ ಅವರು ಎಲ್ಲ ಕೂಡ ನಮ್ಮ ಹತ್ರ ಲಿಸ್ಟ್ ಇದೆ. ಅವ್ರಿಗೆ ಯಾರ್ಯಾರಿಗೆ ಪೆಂಡಿಂಗ್ ಆಗಿಬಿಟ್ಟಿರುತ್ತೆ, ಒಂದು 2-3 ತಿಂಗಳಿಂದ ಬಂದಿಲ್ಲ, ಅವ್ರಿಗೆಲ್ಲನೂ ಕೂಡ ಆ್ಯಡ್ ಮಾಡಿ ಹಾಕ್ಕೊಡ್ತೀವಿ, ಡಾಟಾ ನಮ್ಮ ಹತ್ರ ಇರುತ್ತೆ. ಅದು ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತಲೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಮುಖ್ಯವಾಗಿ ಒಂದು 11ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಿದೆ, ಬಿಡುಗಡೆ ಆಗಿದೆ ಆ ರೀತಿ ಅಂತ ಎಲ್ಲ ಮಾಹಿತಿಗಳು ಬರ್ತಿದೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಇದುವರೆಗೂ ಕೂಡ ನಾವು ಬಿಡುಗಡೆನ ಮಾಡಿಲ್ಲ. ಆ ಬಿಡುಗಡೆ ಯಾವಾಗ ಮಾಡಬೇಕೆಲ್ಲನೂ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಎಲ್ಲ ಕೂಡ ಸಿದ್ಧತೆ ಕೂಡ ನಡೀತಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮುಂದಿನ ತಿಂಗಳು ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ನಾವು ಬೇಗ ಒಂದು ಹಣನ ಬಿಡುಗಡೆನ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಎಲ್ಲ ಏನು ರಿಸಲ್ಟ್ ಇರುತ್ತಲ್ಲ ಅದು ಕಂಪ್ಲೀಟ್ಲಿ ಬಂದಾದಮೇಲೆ ನಾವು ಮುಂದಿನ ತಿಂಗಳು 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಕೂಡ ಬಿಡುಗಡೆನ ಮಾಡ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.